ಕರುಣಾಕರ ಗೌತಮದ ಹಿಮಾಲಯದ ದಿಕ್ಕಿಗೆ ನಮ್ಮ ರಾಜಶೇಖರ ನಡೆದ ಒಂದೇ ಭಾರತ ಮಾತ್ರ. ಈ ಆಸೀನರಾಗಿರುವಂತಹ ಎಲ್ಲ ಗಣ್ಯರಿಗೂ ಮತ್ತು ನನ್ನ ಸ್ನೇಹಿತರಿಗೂ 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಇಂದು ನಾನು ಭಾರತದ ಅಭಿವೃದ್ಧಿಯಲ್ಲಿ ವಿದ್ಯಾರ್ಥಿಗಳ ಮತ್ತು ಯುವಕರ ಪಾತ್ರದ ಬಗ್ಗೆ ಕೆಲವು ಮಾತುಗಳನ್ನು ನಾನು ತಿಳಿಸಿದ್ದೇನೆ. ನಾವು ವಿದ್ಯಾರ್ಥಿಗಳು ಮತ್ತು ಯುವಕರು ಯಾವುದೇ ದೇಶದ ಭವಿಷ್ಯ ಮಾತ್ರವಲ್ಲ, ದೇಶದ ವರ್ತಮಾನದ ಸ್ಥಿತಿಯೂ ಹೌದು. ಯುವಕರಲ್ಲಿ ಇರುವ ಜ್ಞಾನ, ಶಕ್ತಿ, ಸೃಜನಶೀಲತೆ ಮತ್ತು ಸಾಧಿಸುವ ಛಲವನ್ನು ಸರಿಯಾದ ರೀತಿಯಲ್ಲಿ ಬೆಳೆಸಿಕೊಳ್ಳಬೇಕು. ಇದರಿಂದ ನಮ್ಮ ಅಭಿವೃದ್ಧಿ ಹೊಂದಿದೆ, ದೇಶದ ಅಭಿವೃದ್ಧಿಯು ಸಾಧ್ಯವಾಗುತ್ತದೆ. ಇಂದಿನ ಕಾಲದಲ್ಲಿ ಬ್ರಿಟಿಷರು ವ್ಯಾಪಾರಕ್ಕಾಗಿ ಈಸ್ಟ್ ಇಂಡಿಯಾ ಕಂಪನಿ ಎಂಬ ಹೆಸರಿನಲ್ಲಿ 1600ರಲ್ಲಿ ಭಾರತಕ್ಕೆ ಬಂದರು. ನಂತರ ಹಲವು ವರ್ಷಗಳ ಕಾಲ ನಮ್ಮ ಬಳಿ ವ್ಯಾಪಾರ ಮಾಡಿದರು. ನಂತರ 1757ರ ಮ್ಯಾಜಿ ಯುದ್ಧದಲ್ಲಿ ಬಾಂಗ್ಲಾ ಪ್ರಾಂತ್ಯವನ್ನು ಅವರ ವಶಕ್ಕೆ ವಹಿಸಿದರು. ನಂತರ 1658ರಲ್ಲಿ ಮದ್ರಾಸಿನಲ್ಲಿ ಅವರದೇ ಆದ ಕೋರ್ಟ್ ನಿರ್ಮಿಸಿ ಪ್ರಭಾವ ಬೆಳೆಸಿದರು. ಕ್ರಮೇಣ ಭಾರತದ ವಿವಿಧ ಪ್ರದೇಶಗಳಲ್ಲಿ ತಮ್ಮ ಆಳ್ವಿಕೆ ಬಳಸಿಕೊಂಡು ಆಳ್ವಿಕೆಯನ್ನು ಪ್ರಾರಂಭಿಸಿದರು. ಬ್ರಿಟಿಷರ ಶೋಷಣೆ ಮತ್ತು ದಬ್ಬಾಳಿಕೆಯ ವಿರುದ್ಧ ಭಾರತೀಯ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಆರಂಭಿಸಿದರು. ಇದರಲ್ಲಿ ಮಂಗಲ್ ಪಾಂಡೆ ಎಂಬ ಯುವಕ ಕೇವಲ 18ನೇ ವಯಸ್ಸಿನಲ್ಲಿ ಇಡೀ ಬ್ರಿಟಿಷ್ ಸೈನ್ಯವನ್ನು ಎದುರಾಕಿಕೊಂಡಿದ್ದರು. ಇದರ ಪ್ರತಿಫಲವಾಗಿ ಅವನಿಗೆ ಗಲ್ಲು ಶಿಕ್ಷೆ ನೀಡಲಾಯಿತು. ನಂತರ ಯಂಗ್ ಬೆಂಗಾಲ್ ಮೂವ್ಮೆಂಟ್ ಎಂದು ಬೆಂಗಾಲ್ ಪ್ರಾಂತ್ಯದಲ್ಲಿ ಒಂದು ಚಳವಳಿ ನಡೆಯಿತು. ಅದರಲ್ಲಿ ಹೆನ್ರಿ ವಿಜಯ್ ಎಂಬ ಯುವಕ ಶಾಲಾ ವಿದ್ಯಾರ್ಥಿಗಳಿಗೆ ಸ್ವಾತಂತ್ರ್ಯದ ಚಿಂತನೆ ಮತ್ತು ಸಾಮಾಜಿಕ ಸುಧಾರಣೆ ವಿಚಾರಗಳನ್ನು ಅವರಲ್ಲಿ ಬೆಳೆಸಿದರು. ಹೀಗೆ ಹಲವಾರು ಯುವಕರು ಭಗತ್ ಸಿಂಗ್, ಚಂದ್ರಶೇಖರ್ ಆಜಾದ್, ಖುದಿರಾಮ್ ಬೋಸ್, ಸುಭಾಷ್ ಚಂದ್ರ ಬೋಸ್ ಹಲವು ಯುವಕರು ತಮ್ಮ ಪ್ರಾಣವನ್ನು ಹೊರಗೆ ಇಟ್ಟು ಭಾರತದ ಸ್ವಾತಂತ್ರ್ಯ ಮತ್ತು ಅಭಿವೃದ್ಧಿಗಾಗಿ ತಮ್ಮ ಪ್ರಾಣವನ್ನು ಕೊಟ್ಟರು. ಆದರೂ ಕೆಲವು ಚಳುವಳಿಗಳು ವಿಫಲವಾಗಲು ಹಲವು ಕಾರಣಗಳಿವೆ. ಅದರಲ್ಲಿ ಮೊದಲು ದೇಶದ ಸಂಪನ್ಮೂಲದ ಕೊರತೆ, ಏಕತೆಯ ಕೊರತೆ, ಸರಿಯಾಗಿ ಸಾರಿಗೆ ವ್ಯವಸ್ಥೆ ಇರಲಿಲ್ಲ, ಪ್ರಾದೇಶಿಕವಾಗಿ ಸೀಮಿತವಾಗಿರುವುದು, ಜನಸಾಮಾನ್ಯರು ಹಾಗೂ ಪ್ರಮುಖ ನಾಯಕರಿಂದ ಸಾಕಷ್ಟು ಬೆಂಬಲ ದೊರೆಯದಿರುವುದು ಮುಖ್ಯ ಕಾರಣಗಳಾದವು. ಆದರೆ ಇಂದಿನ ಯುವಕರು ಮತ್ತು ವಿದ್ಯಾರ್ಥಿಗಳಾದ ನಾವು ಭಾರತದ ಭವಿಷ್ಯ ನಮ್ಮ ಕೈಯಲ್ಲಿದೆ. ದೇಶದ ಅಭಿವೃದ್ಧಿ ಎಂದರೆ ಕೇವಲ ಸರ್ಕಾರದ ಜವಾಬ್ದಾರಿ ಅಲ್ಲ, ಸರ್ಕಾರದ ಜವಾಬ್ದಾರಿಯೊಂದಿಗೆ ಪ್ರತಿಯೊಬ್ಬ ನಾಗರಿಕ, ವಿದ್ಯಾರ್ಥಿ ಹಾಗೂ ವಿಶೇಷವಾಗಿ ಯುವಕರ ಜವಾಬ್ದಾರಿಯಾಗಿದೆ. ಹಾಗಾದರೆ ಯುವಕರು ಮತ್ತು ವಿದ್ಯಾರ್ಥಿಗಳಾದ ನಾವು ನಮ್ಮ ಭಾರತದ ಅಭಿವೃದ್ಧಿಗೆ ನಮ್ಮ ಜವಾಬ್ದಾರಿ ಏನು? ನಮ್ಮ ಜವಾಬ್ದಾರಿ ಏನಾಗಬೇಕು? ನಾವು ದೊಡ್ಡ ಬದಲಾವಣೆಯನ್ನು ತರಲು ದೊಡ್ಡ ಕೆಲಸವನ್ನು ಮಾಡಬೇಕಂತೇನಿಲ್ಲ. ಒಬ್ಬ ಬಡ ವಿದ್ಯಾರ್ಥಿಗೆ ಶಿಕ್ಷಣ ನೀಡುವುದರಿಲ್ಲ. ಆ ವಿದ್ಯಾರ್ಥಿ ಮುಂದೆ ಬೆಳೆದು ದೇಶದಲ್ಲಿ ಉನ್ನತ ಸ್ಥಾನದಲ್ಲಿ ಬೆಳೆದು ಅವನು ದೇಶದ ಸಹಾಯ ಮಾಡಿದರೆ ಅದು ಒಂದು ಅಭಿವೃದ್ಧಿಯ ಹೆಜ್ಜೆಯಾಗಿದೆ. ಜೊತೆಗೆ ನಮ್ಮ ಪರಿಸರ, ನದಿ, ಗಿಡ, ಮರಗಳನ್ನು ರಕ್ಷಿಸುವುದು ಕೂಡ ನಮ್ಮ ಜವಾಬ್ದಾರಿಯಾಗಿದೆ. ಇದರ ಜೊತೆಗೆ ನಮ್ಮ ಪ್ರಮುಖ ಜವಾಬ್ದಾರಿಗಳಲ್ಲಿ ಸ್ವದೇಶಿ ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸುವುದು ಕೂಡ ಒಂದು. ಅಲ್ಲದೆ ನಮ್ಮ ದೇಶಕ್ಕೆ ಅಗತ್ಯಗಳಿಗೆ ತಕ್ಕಂತೆ ನಮ್ಮದೇ ಆದ ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸಬೇಕು. ಉದಾಹರಣೆಗೆ, ಕೆಲವು ತಿಂಗಳ ಹಿಂದೆ ಸಿಂಧೂರ್ ಆಪರೇಷನ್ ನಲ್ಲಿ ಭಾರತ ಮತ್ತು ಪಾಕಿಸ್ತಾನದ ವಿರುದ್ಧ ಯುದ್ಧ ನಡೆಯಿತು. ಅದರಲ್ಲಿ ಪಾಕಿಸ್ತಾನ ದೇಶವು ಅದರ ಬಳಿ ತಂತ್ರಜ್ಞಾನವೂ ಇದ್ದರೂ ಅಭಿವೃದ್ಧಿ ಇಲ್ಲದ ಕಾರಣಕ್ಕಾಗಿ ಚೀನಾ ದೇಶದ ತಂತ್ರಜ್ಞಾನವನ್ನು ಬಳಸಿಕೊಂಡು ನಮ್ಮ ಮೇಲೆ ಯುದ್ಧ ಮಾಡಿದರು. ಆದರೆ ಭಾರತೀಯರಾದ ನಾವು ನಮ್ಮ ತಂತ್ರಜ್ಞಾನದ ಅಭಿವೃದ್ಧಿಯಿಂದ ನಮ್ಮದೇ ತಂತ್ರಜ್ಞಾನವನ್ನು ಬಳಸಿಕೊಂಡು ಆ ಯುದ್ಧದಲ್ಲಿ ವಿಜಯ ಸಾಧಿಸಿದರು. ನಂತರ ಇನ್ನೊಂದು ಪ್ರಮುಖ ಜವಾಬ್ದಾರಿ ಎಂದರೆ ಡಿಜಿಟಲ್ ಆಡಳಿತವನ್ನು ಯಶಸ್ವಿಗೊಳಿಸುವಲ್ಲಿ ವಿದ್ಯಾರ್ಥಿಗಳು ಮತ್ತು ಯುವಕರು ತಂತ್ರಜ್ಞಾನವನ್ನು ಹೆಚ್ಚು ಬಳಸುವ ಪೀಳಿಗೆ ಆಗಿರುವುದರಿಂದ ಅದನ್ನು ಕೇವಲ ಮನೋರಂಜನೆಗಾಗಿ ಬಳಸಲು ಸಮಾಜದ ಮತ್ತು ದೇಶದ ಅಭಿವೃದ್ಧಿಗಾಗಿ ಬೆಳೆಸಬೇಕು. ಹೀಗೆ ನಾವು ತಂತ್ರಜ್ಞಾನದ ಮೂಲಕ ಸಮಾಜದ ಸಮಸ್ಯೆಗಳಿಗೆ ಪರಿಹಾರ ನೀಡುವ ವಿದ್ಯಾರ್ಥಿಗಳು ಮತ್ತು ಯುವಕರಾಗಬೇಕು.
ಇಂದು ನಮ್ಮ ಮನಸ್ಸುಗಳನ್ನು ಅಭಿವೃದ್ಧಿಪಡಿಸಿಕೊಂಡು ಭಾರತವನ್ನು ಪುನರ್ನಿರ್ಮಿಸಲು ನಮಗೆ ದೊರೆತಿರುವ ಒಂದು ಅಮೂಲ್ಯ ಅವಕಾಶವಿದಾಗಿದೆ ಮತ್ತು ಭಾರತವನ್ನು ಡಿಜಿಟಲ್ ಭಾರತವಾಗಿ ಪುನರ್ನಿರ್ಮಿಸಲು ನಮ್ಮನ್ನು ನಾವು ಇನ್ನಷ್ಟು ಉತ್ತಮಪಡಿಸಿಕೊಳ್ಳಲು ನಮಗೆ ದೊರೆತಿರುವ ಒಂದು ಅಮೂಲ್ಯ ಅವಕಾಶ ಇದಾಗಿದೆ. ನಮ್ಮ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರು ವಿಕಸಿತ್ ಭಾರತ್ 2047ರ ಕನಸು ಭಾರತವು ಸ್ವಾತಂತ್ರ್ಯದ 100ನೇ ವರ್ಷದ ವೇಳೆಗೆ ಸ್ವಾವಲಂಬಿ ಮತ್ತು ಅಭಿವೃದ್ಧಿ ಹೊಂದಿದ ರಾಷ್ಟ್ರದ ಗುರಿಯನ್ನು ಹೊಂದಿದೆ. ಆರ್ಥಿಕ ಪ್ರಗತಿ, ನಾವೀನ್ಯತೆ ಯುವ ಸಬಲೀಕರಣ ಹಾಗೂ ಉತ್ತಮ ಆಡಳಿತ ಇದರ ಪ್ರಮುಖ ಸ್ತಂಭಗಳಾಗಿವೆ. ಆದರೆ ವಿದ್ಯಾರ್ಥಿಗಳಾದ ನಾವು ಶಿಕ್ಷಣವನ್ನು ಸರಿಯಾದ ರೀತಿಯಲ್ಲಿ ಸರಿಯಾದ ಮಾರ್ಗದಲ್ಲಿ ಇಳಿದು ದೇಶದ ಉನ್ನತ ಸ್ಥಾನಕ್ಕೆ ಹೋಗಿ ನಮ್ಮ ಅಭಿವೃದ್ಧಿಯ ಜೊತೆಗೆ ದೇಶದ ಅಭಿವೃದ್ಧಿಯನ್ನು ಮಾಡಬೇಕು ಎಂದು ನನ್ನ ಮಾತುಗಳನ್ನು ಮುಗಿಸ್ತೀನಿ. ಜೈ ಭಾರತ್.